ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆವಿಷ್ಕಾರ್ ಯೂಟ್ಯೂಬ್ ಚಾನಲ್. ನಾನು ಹೇಳೋಕೆ ಹೊರಟಿರೋ ವಿಷಯ ಏನು ಗೊತ್ತಾ? ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ ಗೆದ್ದಿರುವ 70 ನ್ಯಾಷನಲ್ ಅವಾರ್ಡ್ಗಳ ಬಗ್ಗೆ. ಹಿಂದಿನ ವಿಡಿಯೋದಲ್ಲೇ ಈಗಾಗಲೇ ಗೆದ್ದಿರುವ ಮೊದಲ 10 ಸಿನಿಮಾಗಳ ಬಗ್ಗೆ ಹೇಳಿದ್ದೀನಿ. ನೀವು ಅದನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೋಡ್ಕೊಂಡು ಬನ್ನಿ. ಒಂದು ವೇಳೆ ನೀವು ಇದನ್ನು ನೋಡಿದರೆ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಹತ್ತು ಸಿನಿಮಾಗಳಲ್ಲಿ ಮೊದಲನೆಯದು ನವಜೀವನ. 1964ರಲ್ಲಿ ರಿಲೀಸ್ ಆದ ಚಲನಚಿತ್ರದಲ್ಲಿ ನಟ ಸುದರ್ಶನ್ ಮತ್ತು ಪಂಡರಿಬಾಯಿ ಅವರು ನಟಿಸಿದ್ದಾರೆ. ನಿರ್ದೇಶನ PS ಮೂರ್ತಿ. ಎರಡನೇ ಚಲನಚಿತ್ರ ಮನೆ ಅಳಿಯ. 1964ರಲ್ಲಿ ರಿಲೀಸ್ ಆದ ಚಲನಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಮತ್ತು ಜಯಲಲಿತಾ ನಟಿಸಿದ್ದಾರೆ. ಇದನ್ನು SKA ಚೌರಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಲಿಸ್ಟ್ನಲ್ಲಿ ಮೂರನೇ ಚಿತ್ರ ಸತ್ಯ ಹರಿಶ್ಚಂದ್ರ. 1965ರಲ್ಲಿ ಬಂದ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮತ್ತು ಪಂಡರಿಬಾಯಿ ಅವರು ನಟಿಸಿದ್ದಾರೆ. ಇದನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದಾರೆ. ನಾಲ್ಕನೆಯ ಚಿತ್ರ ಮಿಸ್ ಲೀಲಾವತಿ. 1965ರಲ್ಲಿ ಬಂದ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಮತ್ತು ಜಯಂತಿ ಅವರು ನಟಿಸಿದ್ದಾರೆ. ಇದನ್ನು MR ವಿಠಲ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಲಿಸ್ಟಿನಲ್ಲಿ ಐದನೇ ಚಿತ್ರ ಮದುವೆ ಮಾಡಿ ನೋಡು. 1965ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರು ನಟಿಸಿದ್ದಾರೆ. ಇದನ್ನು ನಿರ್ದೇಶನ ಹುಣಸೂರು ಕೃಷ್ಣಮೂರ್ತಿ ಅವರು ಮಾಡಿರುತ್ತಾರೆ. ಆರನೇ ಚಿತ್ರವಾಗಿ ಸಂಧ್ಯಾ ರಾಗ ಬಂದಿದೆ. 1966ರಲ್ಲಿ ರಿಲೀಸ್ ಆದ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮತ್ತು ಭಾರತಿಯವರು ನಟಿಸಿದ್ದಾರೆ. ಇದನ್ನು AS ನರಸಿಂಹಮೂರ್ತಿ ಅವರು ನಿರ್ದೇಶಿಸಿದ್ದಾರೆ. ಏಳನೆಯದಾಗಿ ಬಂಗಾರದ ಹೂವು. 1967ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ರಾಜ್ಕುಮಾರ್ ಅವರು ಮತ್ತು ಕಲ್ಪನಾ ಅವರು ನಟಿಸಿದ್ದಾರೆ. ಇದನ್ನು BA ಅರಸು ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಎಂಟನೆಯದಾಗಿ ಮಣ್ಣಿನ ಮಗ. 1968ರಲ್ಲಿ ರಿಲೀಸ್ ಆದ ಚಿತ್ರ ಇದು. ಇದರಲ್ಲಿ ಕೂಡ ರಾಜ್ಕುಮಾರ್ ಅವರು ಮತ್ತು ಕಲ್ಪನಾ ಅವರು ನಟಿಸಿದ್ದಾರೆ. ಇದನ್ನು ಗೀತಪ್ರಿಯ ಅವರು ನಿರ್ದೇಶನ ಮಾಡಿದ್ದಾರೆ. ಒಂಬತ್ತನೆಯದು ಗೆಜ್ಜೆ ಪೂಜೆ. 1969ರಲ್ಲಿ ರಿಲೀಸ್ ಆದ ಚಿತ್ರ ಇದು. ಇದರಲ್ಲಿ ಗಂಗಾಧರ್ ಮತ್ತು ಕಲ್ಪನಾ ಅವರು ನಟಿಸಿದ್ದಾರೆ. ಇದನ್ನು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಲಿಸ್ಟಿನ ಕೊನೆಯ ಚಿತ್ರ ನಗುವ ಹೂವು. 1971ರಲ್ಲಿ ಬಂದ ಚಿತ್ರ ಇದು. ಇದರಲ್ಲಿ ಸುದರ್ಶನ್ ಮತ್ತು ಶೈಲಶ್ರೀ ಅವರು ನಟಿಸಿದ್ದಾರೆ. ಇದನ್ನು RNK ಪ್ರಸಾದ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಲಿಸ್ಟುಗಳಲ್ಲಿ ಸಿಂಹಪಾಲು ನಮ್ಮ ಅಣ್ಣ ಅವರದ್ದೇ ಆಗಿದೆ. ಅದಕ್ಕಾಗಿ ಅವರನ್ನು ನಟ ಸಾರ್ವಭೌಮ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ಸಿನಿಮಾಗಳಲ್ಲಿ ನಿಮಗಿಷ್ಟ ಆಗಿರೋ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕನ್ನಡ ಸಿನಿಮಾಗಳ ಇಂಟ್ರೆಸ್ಟಿಂಗ್ ವಿಷಯನ ತಿಳಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ಅಪ್ಡೇಟ್ಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.